ಪ್ರದರ್ಶನಕ್ಕಿಡ್ತಾರೆ, ಡೆಕೋರೇಷನ್ ಮಾಡ್ತಾರೆ ತಾಯಿಗೆ. ಲಕ್ಷ್ಮಿ ಓಡಾಡ್ತಾಳೆ. ಯಾವ ಲಕ್ಷ್ಮಿ ಅವಳು? ನಿಮ್ಮ ಮನೆಯ ಮಗಳು, ನಿಮ್ಮ ಮನೆಯ ಸೊಸೆ, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಹೆಂಡತಿ, ತಾಯಿ ಎಲ್ಲರೂ ಮಹಾಲಕ್ಷ್ಮಿನೇ. ಅವ್ರು ಓಡಾಡ್ತಾರೆ ನೋಡಿ, ಅವರು ಸಹ ಅವತ್ತು ಮಹಾಲಕ್ಷ್ಮಿಯ ಸ್ವರೂಪ ಮಾಡಿಕೊಂಡು ಓಡಾಡ್ತಾರೆ. ಹಾಗೆ ಓಡಾಡಬೇಕು. ಮನೆಯೆಲ್ಲ ಲಕ್ಷ್ಮಿ. ಸ್ನೇಹಿತರೆ, ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಒಂದು ದೊಡ್ಡ ಹಬ್ಬ, ದೊಡ್ಡ ವ್ರತ ಅಂತಂದ್ರೆ ವರಮಹಾಲಕ್ಷ್ಮಿ ವ್ರತ. ಮತ್ತೆ ಸ್ನೇಹಿತರೆ, ವ್ರತ ಅಂತ ಮಾಡುವುದೇ ಬೇರೆ, ಪೂಜೆ ಅಂತ ಮಾಡುವುದೇ ಬೇರೆ. ಹೇಗಂತಂದ್ರೆ, ನೀವು ಪೂಜೆ ಅಂತಂತಂದ್ರೆ ಸಾಮಾನ್ಯವಾಗಿ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ, ನಿಮ್ಮ ಅಗತ್ಯಕ್ಕೆ ತಕ್ಕಂತೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡಬಹುದು. ಆದರೆ ವ್ರತ ಅಂತ ಅಂದಲ್ಲಿ ಕಟ್ಟುನಿಟ್ಟಾಗಿ ಹೀಗೆ ಮಾಡಬೇಕು ಅಂತ ಇರುತ್ತೆ. ಇದರಲ್ಲಿ ಇದೊಂದು ಡಿಫ್ರೆನ್ಸು. ಆಮೇಲೆ ದಕ್ಷಿಣ ಭಾರತದಲ್ಲಿ ಇದೊಂದು ದೊಡ್ಡ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ ಶ್ರಾವಣದಲ್ಲಿ ಬರುವುದು ಅಲ್ವಾ. ಮೊದಲು ಎಲ್ಲ ಕಡೆ ಮಾಡ್ತಾ ಇರಲಿಲ್ಲ, ದಕ್ಷಿಣ ಭಾರತದಲ್ಲೂ ಸಹ ಕೆಲವೊಂದಿಷ್ಟು ಜನರು ಮಾಡ್ತಾ ಇದ್ದಿದ್ರು. ಒಂದು 25 ವರ್ಷದ ಹಿಂದೆ ಯಾರಿಗೂ ಅಷ್ಟು ಜನರಿಗೆ ಗೊತ್ತಿರಲಿಲ್ಲ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ಗೊತ್ತಿದ್ರು ಸಹ ಬಹಳಷ್ಟು ಜನರು ಮಾಡ್ತಾ ಇರಲಿಲ್ಲ. ಇವಾಗ ಬಹಳಷ್ಟು ಜನರು ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾರೆ. ಮತ್ತೆ ಅವರ ಸ್ಟೇಟಸ್ಗೆ ತಕ್ಕಂಗೆ ಪ್ರದರ್ಶನಕ್ಕಿಡ್ತಾರೆ, ಡೆಕೋರೇಷನ್ ಮಾಡ್ತಾರೆ. ಇನ್ನೊಂದು, ನೀವು ಇದೇ ಥರ ಮಾಡಬೇಕು ಡೆಕೋರೇಷನು ಅಂತ ಏನಿಲ್ಲ. ಏಕೆಂದರೆ ತಾಯಿ ಬೇಡೋದು ಕುಂಕುಮ, ಅರಿಶಿನ, ತೆಂಗುಕಾಯಿ, ಕರ್ಪೂರ ಅಷ್ಟೇ. ಅದು ನಿಮ್ಮ ಭಕ್ತಿಯಿಂದ ನೀವು ಮಾಡಬಹುದು. ಇದೇ ತರಹ ನೀವು ಇಟ್ಟು ಪ್ರದರ್ಶನ ಮಾಡಬೇಕು ಅಂತೇನಿಲ್ಲ. ಆದರೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಗೊತ್ತಾ? ಮಹಾಲಕ್ಷ್ಮಿಯನ್ನ ತನ್ನ ಮನೆಯಲ್ಲಿ ಕೂಡಿಸ್ತಾರೆ. ಎಲ್ಲಿ? ನಡು ಮನೆಯಲ್ಲಿ ಕೂಡಿಸ್ತಾರೆ. ಒಂದು ದಿನ ಪೂರ್ತಿ ಇವಾಗ ನೋಡಿ, ರಾತ್ರಿ ಇಡೀ ಕೆಲಸ ಮಾಡಿ ಮುಂಜಾನೆ ಅಥವಾ ನಸುಕಿನಲ್ಲಿ ವರಮಹಾಲಕ್ಷ್ಮಿಯನ್ನ ಕೂಡಿಸಲಾಗ್ತದೆ. ಏಕೆ ಕೂಡಿಸ್ತಾರೆ? ಫಸ್ಟು ಅಕ್ಕಿ ಬೇಕು, ಕುಂಕುಮ, ಅರಿಶಿನ, ಗಂಧ, ಮತ್ತೆ ತೆಂಗು ಅಥವಾ ಸೀರೆ ಇದೆಲ್ಲ ಇಟ್ಟು ಅದನ್ನು ಮಾಡಲಾಗ್ತದೆ. ಇದೆಲ್ಲ ಶುಭದ ಸಂಕೇತ, ಸಮೃದ್ಧಿಯ ಸಂಕೇತ. ಈ ಸಮೃದ್ಧಿಯ ಸಂಕೇತಗಳಾದಂತಹ ಇಷ್ಟು ಸಾಮಾನ್ಯವಾದಂತಹ ವಸ್ತುಗಳಿದ್ರೆ ಸಾಕು. ಆಗದೇ ಇದ್ದವರಿಗೆ, ಆ ದುಡ್ಡಿದ್ದವರು ಯಾವ ಥರ ಬೇಕಾದರೂ ಮಾಡಬಹುದು. ಇದನ್ನೆಲ್ಲ ಮಾಡೋದು ಒಂದು ರೀತಿಯಲ್ಲಿ ಮನೆಯಲ್ಲಿ ನೀವು ಆ ಥರ ಕೂಡಿಸ್ತೀರಾ ನೋಡಿ, ತಾಯಿಯನ್ನು ಅಥವಾ ಕೂಡಿಸ್ತೀರಾ. ಈಗ ಗಣೇಶ ಬರುತ್ತೆ, ಗಣೇಶ ಕೂಡಿಸ್ತೀರಾ ಅಲ್ವಾ. ಅದಕ್ಕೆಲ್ಲ ರೀಸನ್ ಇದೆ. ಮನೆಯಲ್ಲಿ ಲಕ್ಷ್ಮಿಯನ್ನ ನೀವು ಕೂಡಿಸ್ತೀರ, ಆ ಮನೆಯಲ್ಲಿ ಲಕ್ಷ್ಮಿ ಓಡಾಡ್ತಾಳೆ. ಯಾವ ಲಕ್ಷ್ಮಿ ಅವಳು? ನಿಮ್ಮ ಮನೆಯ ಮಗಳು, ನಿಮ್ಮ ಮನೆಯ ಸೊಸೆ, ನಿಮ್ಮ ಮನೆಯಲ್ಲಿರುವಂತಹ ನಿಮ್ಮ ಹೆಂಡತಿ, ತಾಯಿ ಎಲ್ಲರೂ ಮಹಾಲಕ್ಷ್ಮಿನೇ. ಅವರು ಓಡಾಡ್ತಾರೆ ನೋಡಿ, ಅವರು ಸಹ ಅವತ್ತು ಮಹಾಲಕ್ಷ್ಮಿಯ ಸ್ವರೂಪ ಮಾಡಿಕೊಂಡು ಓಡಾಡ್ತಾರೆ. ಹಾಗೆ ಓಡಾಡಬೇಕು. ಮನೆಯೆಲ್ಲ ಲಕ್ಷ್ಮಿ ಓಡಾಡ್ತಾಳೆ ಆ ಸ್ವರೂಪದಲ್ಲಿ. ಮತ್ತೆ ನೀವು ಎಷ್ಟೇ ದುಡ್ಡು ಗಳಿಸಿ, ನೀವೇನೇ ಮಾಡಿ, ನಿಮ್ಮ ಮನೆಯಲ್ಲಿರುವಂತಹ ಮಹಾಲಕ್ಷ್ಮಿಯನ್ನ ಆ ಥರ ನೀವು ನೋಡ್ಕೋತಾ ಇಲ್ಲ, ಅವಳಿಗೆ ಯಾವ ರೀತಿ ಪ್ರಸನ್ನರಾಗಿ ಇಡಬೇಕು, ಅವಳ ಅಗತ್ಯಗಳನ್ನು ಪೂರೈಸಬೇಕು, ಅದನ್ನು ಪೂರೈಸ್ತಾ ಇಲ್ಲ ಅಂದರೆ ನೀವು ಎಷ್ಟೇ ದುಡ್ಡು ಖರ್ಚು ಮಾಡಿ, ನೀವೇನೇ ಮಾಡಿ, ಅದು ವ್ಯರ್ಥ ಆಗುತ್ತೆ. ನಿಜವಾದ ರೀತಿಯಲ್ಲಿ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿರುವಂತಹ ಪತ್ನಿ, ಮಗಳು, ಸೊಸೆ, ತಾಯಿ ಇವರೆಲ್ಲ ಅವರ ಸ್ವರೂಪದಲ್ಲೇ ಅಲ್ಲಿ ಮಹಾಲಕ್ಷ್ಮಿ ಕೂತ್ಕೋತಾರೆ. ನಿಜವಾದ ಅರ್ಥದ ಮಹಾಲಕ್ಷ್ಮಿ ಹಬ್ಬ ಇದೆ. ಪವಿತ್ರತೆಯಿಂದ, ಶುದ್ಧ ಮನಸ್ಸಿನಿಂದ ಮಾಡಿದಲ್ಲಿ ತಾಯಿ ಒಲಿತಾಳೆ ಪ್ರತಿ ವರ್ಷ. ನೋಡಿ, ನಾವು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ನಾವು ವ್ರತ ಏನು ಮಾಡೋಲ್ಲ, ಪೂಜೆ ಮಾಡ್ತೀವಿ. ವ್ರತ ತುಂಬ ಕಟ್ಟುನಿಟ್ಟಾಗಿ ಮಾಡಬೇಕು. ನಾವು 2011ರಲ್ಲಿ ಪ್ರಾರಂಭ ಮಾಡಿದ್ದೀವಿ. ಪೂಜೆನೇ ಸಾಮಾನ್ಯವಾಗಿ ನಾವು ಮಾಡ್ತೀವಿ. ಒಂದು ರೀತಿಯಲ್ಲಿ ನಾನು ಹೇಳಬೇಕಾದ್ರೆ, ನಾವು ಆ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದರಿಂದ
ನಮಗೆ ಒಳ್ಳೆಯದೇ ಆಗಿದೆ ಅಂತ ನಾನು ಹೇಳ್ತೀನಿ.